ಜನಪ್ರಿಯ ಶಾಸಕರಾದಂತಹ ಎಸ್.ಆರ್. ವಿಶ್ವನಾಥ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರು ಅವರಿಗೆ ಒಳ್ಳೆಯ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾಕೆಂತ ಹೇಳಿದ್ರೆ ಈ ದಿನ ಯಲಹಂಕ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಎಲ್ಲ ಸಾರ್ವಜನಿಕರ ನೇರ ಸಂಪರ್ಕದಲ್ಲಿದ್ದಾರೆ, ನೇರ ಒಡನಾಟದಲ್ಲಿದ್ದಾರೆ, ಎಲ್ಲರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಇಂತಹ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಯ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಕೂಡ ಭಾಜಪದ ಹಿರಿಯ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಕೂಡ 18 ವರ್ಷಗಳಿಂದ ಸತತವಾಗಿ ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹುಟ್ಟುಹಬ್ಬ ಅಂದ್ರೆ ಕೆಲವರು ಸ್ವೀಟ್ ತಿನ್ನೋ ಮುಖಾಂತರ ಕೇಕ್ ಕಟ್ ಮಾಡಿಸಿದ್ರೆ ಆಗೋಯ್ತು ಅಂತಾರೆ. ಆದ್ರೆ ನಮ್ಮ ಶಾಸಕರು ಆ ರೀತಿ ಇಲ್ಲ, ಒಂಥರ ಡಿಫ್ರೆಂಟ್ ಆಗಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಬಡವರಿಗೆ ಸೈಕಲ್ ಕೊಡುವ ಮುಖಾಂತರ, ಮತ್ತೆ ಅಂಗವಿಕಲರಿಗೆ 3 ವೀಲರ್ ವೆಹಿಕಲ್ ಅನ್ನ ಕೊಡುವ ಮುಖಾಂತರ, ಆಮೇಲೆ 94cc ಅಡಿಯಲ್ಲಿ ಹಕ್ಕುಪತ್ರ ಯಾರಿಗೆ ವಿತರಣೆ ಆಗಿಲ್ಲ ಅವರಿಗೆ ಅದನ್ನು ನೀಡುವ ಮುಖಾಂತರ, ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಟೈಲರಿಂಗ್ ಉಚಿತವಾಗಿ ಟೈಲರಿಂಗ್ ಟ್ರೈನಿಂಗ್ ಅನ್ನು ಕೊಟ್ಟು ಟೈಲರಿಂಗ್ ಆಗಿರೋರಿಗೆ ಮಿಷಿನ್ ಅನ್ನು ಕೊಡುವ ಮುಖಾಂತರ, ಮತ್ತೆ ಬ್ಯೂಟಿಷಿಯನ್ ಕೋರ್ಸ್ ಅನ್ನ ಫ್ರೀಯಾಗಿ ಮಾಡಿ ಕೋರ್ಸ್ ಆಗಿರೋರಿಗೆ ಕಿಟ್ ಅನ್ನು ಕೊಡುವ ಮುಖಾಂತರ ಬಹಳ ವಿಜೃಂಭಣೆಯಿಂದ ನಾವಿವತ್ತು MLA ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಸಂಘಟನಾ ಚತುರರು, ಒಳ್ಳೆ ಟ್ಯಾಲೆಂಟ್ ಇರುವಂತವ್ರು, ಇಂಥವರಿಗೆ ನಮ್ಮ ಪಕ್ಷದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ 2028ರಲ್ಲಿ ಚುನಾವಣೆ ಆದ ಬಳಿಕ ಚೀಫ್ ಮಿನಿಸ್ಟರ್ ಆಗ್ಲಿ ಅಂತ ನಾವೆಲ್ಲರೂ ಕೂಡ ಬಯಸ್ತೀರಿ. ಈ ದಿನ ಯಲಹಂಕ ಕ್ಷೇತ್ರದ ಎಲ್ಲ ಮಹಿಳೆಯರ ಪರವಾಗಿ, ಎಲ್ಲ ಭಾಜಪ ಮುಖಂಡರುಗಳ ಪರವಾಗಿ, ಕಾರ್ಯಕರ್ತರ ಪರವಾಗಿ ನಾನು ನಮ್ಮ ರಾಷ್ಟ್ರ ನಾಯಕರಲ್ಲಿ, ರಾಜ್ಯ ನಾಯಕರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೆ ಒಳ್ಳೆಯ ಅವಕಾಶಗಳನ್ನ ನೀಡಿ ಗೌರವಿಸಬೇಕು, ಮತ್ತೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆಯಾಗಿದೆ. ಥ್ಯಾಂಕ್ ಯು ಸರ್. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಸರ್ ನಮ್ಮ ಶಾಸಕರು. ನಮ್ಮ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಇವತ್ತು ನಮ್ಮ ಯಲಹಂಕ ಶಾಸಕರು. 224 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಯಾರನ್ನ ಹಾರ್ಡ್ ವರ್ಕ್ ಮಾಡಿ ಜನಗಳ ನೇರ ಸಂಪರ್ಕದಲ್ಲಿ, ಸಾರ್ವಜನಿಕರ ನೇರ ಸಂಪರ್ಕದಲ್ಲಿ ಇರುವಂತಹ ಒಳ್ಳೆ ವ್ಯಕ್ತಿತ್ವ ಇರುವಂತಹ MLA ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ನಂಬರ್ 1 ಪ್ಲೇಸ್ ಅಲ್ಲಿ ನಮ್ಮ ಯಲಹಂಕ ಕ್ಷೇತ್ರ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು. ಮಹಿಳೆಯರಿಗೆ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಫ್ರೀಯಾಗಿ ಟೈಲರಿಂಗ್ ಟ್ರೈನಿಂಗ್ ಅನ್ನ ಮಾಡಿಸ್ತಾರೆ. ಅದಾದ್ಮೇಲೆ ಎಲ್ಲರಿಗೂ ಕೂಡ ಇದು ಟೈಲರಿಂಗ್ ಮಿಷಿನ್ ಅನ್ನ ಕೊಡ್ತಾರೆ, ಮತ್ತೆ ಕುಚ್ಚು ಕಟ್ಟೋದು ಟ್ರೈನಿಂಗ್ ಕೊಡ್ತಾರೆ, ಮತ್ತೆ ಬ್ಯೂಟಿಷಿಯನ್ ಕೋರ್ಸ್ ಅನ್ನ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಯಲಹಂಕ ಕ್ಷೇತ್ರದಲ್ಲಿ ಎಲ್ಲ ಮಹಿಳೆಯರು ಅವರ ಕಾಲ್ ಮೇಲೆ ಅವರು ನಿಂತ್ಕೊಂಡಿದ್ದಾರೆ. ಹಾಗಾಗಿನೇ ಇವತ್ತು MLA ತಂದೆಯಾಗಿ, ಮನೆಯ ಮಗನಾಗಿ, ಅಣ್ಣ ತಮ್ಮಂದಿರಾಗಿ ನೋಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಮಹಿಳೆಯರನ್ನ ಪೂಜ್ಯ ಭಾವನೆಯಿಂದ ನೋಡ್ತಾರೆ, ಮಹಿಳೆಯರಿಗೆ ಗೌರವನ್ನ ಕೊಡ್ತಾರೆ ನಮ್ಮ ಶಾಸಕರು. ಬಹಳ ಖುಷಿ ಆಗ್ತಾ ಇದೆ ಇವತ್ತು ನಮಗೆ. ಯಲಹಂಕ ಕ್ಷೇತ್ರದಲ್ಲಿ ಇವತ್ತು ನಾಡ ಹಬ್ಬ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು. ನಮಗೆಲ್ಲ ಸಂಭ್ರಮ ಸಡಗರ, ನಮ್ಗೆಲ್ಲ ಬಹಳ ತುಂಬಾನೇ ಖುಷಿ ಆಗ್ತಾ ಇದೆ. 1 ತಿಂಗಳಿಂದ ನಾವು ಸತತ ಪ್ರಯತ್ನ, ಪೂರ್ವಭಾವಿ ಸಭೆಯನ್ನ ಮಾಡ್ಕೊಂಡು ಎಲ್ಲರೂ ಕೂಡ ಕಾರ್ಯಕರ್ತರು ಒಗ್ಗಟ್ಟಾಗಿ ಇವತ್ತು ನಮ್ಮ ಶಾಸಕರ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ವಿಶ್ವನಾಥ್ ಸರ್ ಇಂದನೇ ಈ ತರ ಪ್ರಚಾರ ಎಲ್ಲ ಆಗ್ತಾ ಇರೋದು. ನಮ್ಮ ಮಹಿಳೆಯರಿಗೂ ಅಷ್ಟೇ ಟೈಲರಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಅಂಗವಿಕಲರಿಗೆ ಮಿಷಿನ್ ಕೊಟ್ಟಿದ್ದಾರೆ, ಮತ್ತು ಅಂಗವಿಕಲ್ಗೆ ಚಕ್ರ ಇದು 2 ವೀಲರ್ ಸೈಕಲ್ ಕೊಟ್ಟಿದ್ದಾರೆ, ಪೇಪರ್ ಹಾಕೋ ಮಕ್ಕಳಿಗೆ ಬೈಸಿಕಲ್ಸ್ ಕೊಡ್ತಾ ಇದ್ದಾರೆ. ಎಲ್ಲರೂ ನಮ್ಮ ವಿಶ್ವನಾಥ್ ಸರ್ಗಳು ನಮ್ಮ 18 ವರ್ಷದಿಂದನೂ ನಮ್ಮ ಶಾಸಕರನ್ನೇ ಎಲ್ಲನೂ ಇಂಪ್ರೂವ್ಮೆಂಟ್ ಮಾಡಿರೋದು. ಅದಕ್ಕೋಸ್ಕರನೇ ನಾವು ಹಬ್ಬ ಥರನೇ ಪ್ರತಿ ವರ್ಷವೂ ವಿಶ್ವನಾಥ್ ಸರ್ದು ಬರ್ತಡೇನ ಒಳ್ಳೆ ಜಾತ್ರೆ ಥರ ನಾವು ಮಾಡ್ತಾ ಇರೋದು. ನಮ್ಮ ಯಲಹಂಕ ಅಂದರೆ ವಿಶ್ವನಾಥ್ ಸರ್ ಅಂದರೆ ಯಲಹಂಕ. ವಾಣಿಶ್ರೀ ವಿಶ್ವನಾಥ್ ಮೇಡಮು ಅಷ್ಟೇ ಫೌಂಡೇಶನ್ ವತಿಯಿಂದ ಎಲ್ಲರಿಗೂ ಮಿಷಿನು ಮತ್ತು ಪ್ರತಿಯೊಂದೂ ಅನುಕೂಲ ಮಾಡಿಕೊಡ್ತಾರೆ. ನಮ್ಮದು ಸೊಸೈಟಿ ಸಂಘಗಳೆಲ್ಲ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಹೆಣ್ಮಕ್ಳಿಗಂತೂ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಊರಲ್ಲೂ ಶ್ರೀಶಕ್ತಿ ಸಂಘಗಳಂತೂ 10 ಗುಂಪುಗಳಿದ್ದಾವೆ ಮೇಡಮ್. ಫೌಂಡೇಶನಿಂದನೂ ನಮಗೆಲ್ಲನೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ವಾಣಿಶ್ರೀ ಮಹಿಳಾ ಮೋರ್ಚಿಂದನೂ ನಮಗೂ ಒಂದೊಂದು ಪದವಿಗಳನ್ನ ಕೊಟ್ಟಿದ್ದಾರೆ ಮೇಡಮು. ನಮಗೆ ಅದಕ್ಕೆ ತುಂಬಾ ಯಲಹಂಕ ಅಂದರೆ ತುಂಬಾ ಇಷ್ಟ. ನಮಗೆ ನಮ್ಮ ಶಾಸಕರಂದ್ರೇ ಇಷ್ಟ. ಎಲ್ಲರ ಕಡೆಯಿಂದನೂ ವಿಶ್ವನಾಥ್ ಸರ್ಗೆ ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವಿಶ್ವನಾಥ್ ಸರ್. ನಮಗೆಲ್ಲರಿಗೂ ಪ್ರೀತಿಯ ಶಾಸಕರು ಯಲಹಂಕಕ್ಕೆ.